ಕಂಬಳಿ ನೀರಾಗ ಕೃಷ್ಣಾ ನದಿಯಾಗ ಅಂತರ ಹೊಂಟದ ಪುಣ್ಯಾತ್ಮರೇ, ಅಂತರ ಹೊಂಟದ. ಹೌದು ಹೌದು, ದಂಡ ದರಬಾರ ತಗೊಂಡು ಈಚೆಗಡೆ ದಂಡಿನಿಂದ ಹೋಗಿ ಆಚೆಗಡೆ ಬಿಡ್ತಾನ. ಮತ್ತ ಅದೇ ಕಂಬಳಿ ಮೇಲೆ ಕೂತು ಮತ್ತ ಮಾಳಪ್ಪ ಈಚೆಗಡೆ ಬರ್ತಾನ. ಹೌದಪ್ಪ ಹೌದು. ಮತ್ತ ತನ್ನ ಮಂದಿ ಮಕ್ಕಳ ದಂಡದಲ್ಲ ಬರ ಕರ್ಕೊಂಡು ಮತ್ತ ಆಚೆಗೆ ಹೋಗುವಂತ ಸಂದರ್ಭದಾಗ ಆ ಅಂಬಿಗಾರನು ಕೂಡ ನೋಡಿ ಗಾಬರಿ ಅದ. ಹೌದು, ಎಂತ ಪವಾಡ ಪುರುಷ ಇರ್ಬೇಕಿವ. ನಾವು ದಾಟಿವಾದ ಗಪ್ರಿ ಗಪ್ರಿ ನಾವಣಿಕ್ಕಿಂತ ಗಾಳಿಕ್ಕಿಂತ ವೇಗ ಬಿರ್ಸದ. ಹೌದಾ, ಕರೆ ನನ್ನ ನಾವಿನಿಕ್ಕಿಂತ ಅವಸರ ಬರೀ ಕಂಬಳಿ ಹೊಂಟೆದವ್ರಿ ಎಂತ ಸಿದ್ಧಾಟಿಗೆ ಪುರುಷ ಇರ್ಬೇಕಂತೇಳಿ ಮಾಳಪ್ಪನ ನೋಡ್ತಿದ್ದ. ಅಂತ ಸಂದರ್ಭದಾಗ ಬಂದನೋದರನಿಗೆ ಕಂಬಳಿ ಒಡಿಯ ಕೈ ಮಾಡಿ ಕರಿತಾನ. ಏನಪ್ಪ ಮೂರೂರ ಮುಂಗಾಡಿಗೆ ಸಾವಿರ ಕಂಬಳಿ ಸರದಾರ ಅವನು. ಏನಪ್ಪ ಏನಂದ್ರ 1000 ಕಂಬಳಿ ಸರದಾರ ಅಂತೇಳಿ ಕರೆದಾರ. ಕರ್ದಾರಿಪ್ಪ ಕರ್ದಾರು. ಹಾ ಕರ್ದಾರಲ್ರಿ. 1000 ಕಂಬಳಿ ಸರದಾರ ಅವನು. ಹೌದಾ, ಯೋಗಿ ಅಮ್ಮೋಗಿ ಅವನೇ ನಾಡಗೌಡ ಅಮ್ಮೋಗಿ. ಕಂಬಳಿ ಇನ್ನೊಂದು ಭಂಡಾರ. ಹಾ ಕಂಬಳಿ ಪಾಲ ನಮಗ್ ಬಂದದ. ಬಂದದಲ್ರಿ. ಕಂಬಳಿ ಪಾಲ ನಮಗ್ ಬಂದದ, ಭಂಡಾರದ ಪಾಲ ಅವ್ರಿಗೆ ಹೋಗ್ಯದ. ಅವ್ರು ಹೇಳಿದ್ರು. ಏನ್ ಹೇಳ್ಯಾರಿಪ್ಪ? ನೀ ಯಾಕೆ ಹೇಳ್ತಿ? ನಾ ಮನೆಗೆ ಹೋಗ್ಕೊಂಡ್ರಿ. ಕಂಬಳಿ ಹೆಂಗ ಶ್ರೇಷ್ಠತೆ ಕೇಳ್ರಿ ಪುಣ್ಯಾತ್ಮರೇ. ಏನಿಪ್ಪ? ಕಂಬಳಿಗೆ ಯಾವತ್ತಿಗೂ ಭೇದ ಮಾಡಿಲ್ಲ. ಏನು ಮಾಡಿಲ್ಲಪ್ಪ. ಕಂಬಳಿಗೆ ಜೀವಂತ ಪೀಠ ಅಂತೇಳಿ ಕರೀತಾರೆ. ಕರ್ದಾರಲ್ಲಪ್ಪ. ಹುಲಿ ಚರ್ಮಕ್ಕ ಸತ್ತ ಪೀಠ ಅಂತೇಳಿ ಕರೆದ್ರು. ಹುಲಿ ಪೀಠ ಏನು? ಶಿವನ ಬಡ್ಡ್ಯಾಗ ಹಾಸುವಂತ ವಸ್ತ್ರ ಆಗ್ಯದ, ಸುತ್ತಗೊಲಿಕ್ಕ ಅರಿವಾಗ್ಯದ ಪರಮಾತ್ಮಗೆ. ಹೌದಿಪ್ಪ ಹೌದಾ. ಕರೆ ಅದಕ್ಕೆ ಜೀವಂತ ಪೀಠ ಅಂತೇಳಿ ಕರೆದಿಲ್ಲ. ಕರೆದಿಲ್ಲ ಮುದಕ್ಯ. ಕರೆ ಕಂಬಳಿಗೆ ಮಾತ್ರ ಇದು ಜೀವಂತ ಪೀಠ. ಸರ್ವ ಧರ್ಮಕ್ಕೂ ಬೇಕ ಕಂಬಳಿ ಅಂತೇಳಿ ಕರೀತಾರ. ಹೌದಿಪ್ಪ ಹೌದು. ಕಂಬಳಿ ಏನೇನು ಪವಾಡ ಮಾಡ್ಯಾದನ್ನುವಂತದ ಕತಿ ಹೇಳುದದ. ಹೇಳ್ರಲ್ಲ. ಈಗ ಕಂಬಳಿ ಬದ್ದಲ್ ಹಾಡೋದೈತಿ. ಹಾಡ್ರಲ್ಲ. ಈ ಹಾಡಿನೊಳಗ ಮರ್ಮ ತಿಳಿತೈತಿ ತಮ್ಮ ಎಲ್ಲರಿಗೂ. ಹೌದು, ಕತಿ ಹೇಳಿ ಹಾಡ್ರಿ. ಹಾ, ಈಗ ಹಾಡೇ ಮುಂದೆ ಕತಿ ಹೇಳ್ತೀನಿ. ಹೌದು. ನೀ ಹಿಂಗ್ ಬರಕತ್ತೀನಿ, ಹಿಂಗ್ ಬಂದ್ ನಾ ಹೆಂಗ್ ಮಾಡ್ಲಿ? ಹಾ, ಮತ್ ನಿಂದು ಕೇಳಬೇಕಾಗ್ತದಲ್ಲ. ಹೌದು. ಯಾಕತ್ತ ಕೇಳ್ರಿ. ಕೇಳಿಕ ಬಸ್ ಸಿಗತ್ ನೋಡ್ರಿ. ಹಂಗಲ್ಲ. ಹೌದು. ಕಂಬಳಿ ಜಗತ್ತದಾಗ ಏನೇನ ಪವಾಡ ಮಾಡ್ಯದ. ಏನು ಮಾಡ್ಯದಪ್ಪ? ಮುತ್ಯ ಮಾಲಿಂಗರಾಯ ಎಲ್ಲಿ ಕ್ವಾನೂರು ಮಠದಾಗ ಡಂಕನಾಡ ದೈಗೊಂಡ ಗೌಡರ ಹಬ್ಬ ಹಚ್ಚಿದ್ರು ಪುಣ್ಯಾತ್ಮರಿ. ಹೌದಪ್ಪ ಹೌದಾ. ಮಾಲಿಂಗರಾಯ 700 ಮಂದಿನ ಕರ್ಕೊಂಡು 700 ಡೊಳ್ಳುಗಳನ್ನ ಕರ್ಕೊಂಡು ಭಂಡಾರ ಬಟ್ಟ ತಗೊಂಡು ಸಾಕ್ಷಾತ್ ಗುರು ಬೀರದೇವರನ್ನ ಪಲ್ಲಕ್ಕಿ ಒಂದು ಹೆಗಲ ಮೇಲೆ ಹೊತ್ತುಕೊಂಡು ದಂಡ ದಲಬಾರದೊಂದಿಗೆ ಎಲ್ಲಿಗೆ ಬರ್ಲಾಕತ್ತಿದ್ದ? ಎಲ್ಲಿಗೆಪ್ಪ? ಕ್ವಾನೂರು ಮಠಕ್ಕೆ ಬರ್ಲಾಕತ್ತಿದ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಬರುವಂತ ಸಂದರ್ಭದಾಗ ಮುಂದೆ ಎಲ್ಲಿ ಬಬಲಾದಿ ಹೊಳಿ ಎತ್ತಲಿ ಬಂದು ನಿಂತ ಮಾಲಿಂಗರಾಯ ಹೊಳಿ ದಾಟಿ ಕ್ವಾನೂರಕ್ಕೆ ಬರಬೇಕಾದ್ರ ಅಡ್ಡ ಕೃಷ್ಣಾ ನದಿ ಅಡ್ಡಿತ್ತು ಪುಣ್ಯಾತ್ಮರಿ. ಹೌದಪ್ಪ ಹೌದು. ಏನಿತ್ತು? ಕೃಷ್ಣಾ ನದಿ ಅಡ್ಡದ. ಕೃಷ್ಣಾ ನದಿ ಅಡ್ಡಿರುವಂತ ಸಂದರ್ಭದಾಗ ಏನಾಯ್ತಂತ ಕೇಳಿದ್ರ ಅಲ್ಲಿ ದಂಡಿಗೆ ಎಲ್ಲಾರನ್ನು ಓದ್ ಬಿಡ್ತಿದ್ದ ಅಂಬಿಗಾರ. ಹೌದಪ್ಪ ಹೌದು. ಅಂಬಿಗಾರಿಗೆ ಹೇಳ್ತಾನ ಮಾಲಿಂಗರಾಯ. ಏನತ್ತಿಪ್ಪ? ಅಂಬಿಗಾರ ಈ ದಂಡ ದಲಬಾರನ ಎಲ್ಲಾ ಕರ್ಕೊಂಡು ಓದಚ್ಚಿಗಳ ದಂಡಿಗೆ ಬಿಟ್ಟಂದ್ರ ಹೌದಾ ನಾವು ಕಾನೂರ್ಕ್ ಹೋಗಿ ದೈಗೊಂಡ ಗೌಡನ ಹಬ್ಬ ಹಾಕೊಂಡು ಬರೋರ್ದೀವಿ. ಈ ನಮ್ಮ ದಂಡ ದಲಬಾರಿ ಎಲ್ಲ ಓದಚ್ಚಿಗಳ ಬಿಡತ್ ತಿಳಿದ ಪುಣ್ಯಾತ್ಮರಿ. ಅವಾಗ ಅಂಬಿಗಾರ ಏನತ್ತಾರಿಪ್ಪ? ಅವಾಗ ಅಂಬಿಗಾರ ಅಂದ ಅಲ್ಲಿ ಇರ್ತಕ್ಕಂತ ಜನ ನೋಡಿ, ಮಂದಿನ ನೋಡಿ, ಹೌದಾ ಇಷ್ಟು ಮಂದಿನಲ್ಲ ನನಗೆ ಹೆಂಗ್ ಒಯ್ಲಾಕದ, ನನಗೆ ಒಯ್ಲಾಕ ಆಗುದಿಲ್ಲ ಅಂತ ಹೇಳಿದ. ವೈತನ ಕರೆ ಲಾಸ್ಟಕ್ ಒತ್ತಾಯ ಮಾಡ್ಲಕತ್ತ. ವೈತನ ಕರೆ ನೀ ದುಡ್ಡು ಕೊಟ್ಟೆ ಅಂದ್ರೆ ವೈತನ ಇರ್ಲಿಕ್ಕಂದ್ರೆ ಒಯ್ದಿಲ್ಲ ಅಂತೇಳಿ ಅಂಬಿಗಾರ ವಾದ ಮಾಡ್ಲಕತ್ತ. ಅವಾಗ ಸಿದ್ಧ ಮಾಲಿಂಗರಾಯ ಏನತ್ತಾನಿಪ್ಪ? ಅವಾಗ ಸಿದ್ಧ ಮಾಲಿಂಗರಾಯ ಹೇಳ್ತಾನ, ಏನತ್ತ? ನನ್ನ ಹತ್ರ ದುಡ್ಡಿಲ್ಲ. ಹೌದಾ? ಒಂದ್ ವೇಳೆ ಈ ದಂಡ ದಲಬಾರ ಕರ್ಕೊಂಡು ಹೋಗಿ ಹೊಳೆ ಹಚ್ಚಕ್ಕೆ ಬಿಟ್ಟಂದ್ರ ಅಂಬಿಗಾರ ನಿನ್ನ ಸಂಸಾರದ ಬಳ್ಳಿ ಹಂದ್ರ ಏರಿದಂಗ ಏರ್ತೈತಿ. ಧನ್ಯ ದೌಲತ್ತು ಸಿರಿ ಸಂಪತ್ತು ತುಂಬಿ ತುಳುಕ್ತೈತೋ. ನಾ ಹೇಳಿದ ಮಾತು ಕೇಳು, ಸಿದ್ಧರಾಡಿದ ಮಾತಿಗೆ ಯಾವತ್ತಿಗೂ ಇದ್ರ ಆಡಕ್ ಹೋಗ್ಬೇಡ್ತದೆ ಮಾಳಪ್ಪ ಹೇಳಿದ.
ಅವಾಗ ಏನತಾನ್ರಿಪ್ಪ ಅಂಬಿಗಾರ? ಇಲ್ಲ ನಾ ದುಡ್ಡು ಕೊಟ್ರೇನೆ ಮಾತ್ರ ಓದ್ ಹೊಳೆ ಹೆಚ್ಚಕ್ಕೆ ಬಿಡ್ತಾನಂತ ಹೇಳಿದ. ಹೌದಾ? ಅವಾಗ ಮುತ್ಯ ಮಾಲಿಂಗರಾಯ ಎಂತ ಪವಾಡ ಮಾಡಿದ, ತನ್ನಲ್ಲಿ ಇರ್ತಕ್ಕಂತ ಹೆಗಲ ಮೇಲೆ ಇರ್ತಕ್ಕಂತ ಕಂಬಳಿಯನ್ನು ನೀರಾಗ ಹಾಸಿದ. ಪುಣ್ಯಾತ್ಮರಿ ನೀರಾಗ ಹಾಸಿದ. ಹೌದ್ರಿಪ್ಪ. ಕೇಳ್ರಿ ಕಂಬಳಿ ಪವಾಡ. ಹಾ, ಕೃಷ್ಣಾ ನದಿ ತುಂಬಿದ ಹೊಳಿವಾಗ ಕಂಬಳಿಯನ್ನ ಹಾಸಿದ. ಕಂಬಳಿ ಮೇಲೆ ತಾನು ಕೂತ ತನ್ನ ಬಳಗವನ್ನ ಕರ್ಕೊಂಡು ಹೊಳೆಯಾಗ ಹೊಂಟ ಪುಣ್ಯಾತ್ಮರೇ. ಕಂಬಳಿ ನೀರಾಗ ಕೃಷ್ಣಾ ನದಿಯಾಗ ಅಂತರ ಹೊಂಟದ ಪುಣ್ಯಾತ್ಮರೇ. ಅಂತರ ಹೊಂಟದ. ಹೌದು. ದಂಡ ದರಬಾರ ತಗೊಂಡು ಈಚೆಗಡೆ ದಂಡಿದಿಂದ ಹೋಗಿ ಅಚ್ಚಗಡೆ ಬಿಡ್ತಾನ. ಮತ್ತ ಅದೇ ಕಂಬಳಿ ಮೇಲೆ ಕೂತು ಮತ್ತ ಮಾಳಪ್ಪ ಈಚೆಗಡೆ ಬರ್ತಾನ. ಹೌದಪ್ಪ. ಹೌದು. ಮತ್ತ ತನ್ನ ಮಂದಿ ಮಕ್ಕಳ ದಂಡ ದಲಬಾರ ಕರ್ಕೊಂಡು ಮತ್ತ ಆಚೆಗೆ ಹೋಗುವಂತ ಸಂದರ್ಭದಾಗ ಆ ಅಂಬಿಗಾರನು ಕೂಡ ನೋಡಿ ಗಾಬರಿ ಅದ. ಹೌದು. ಎಂತ ಪವಾಡ ಪುರುಷ ಇರ್ಬೇಕಿವ. ನಾವು ದಾಟವಾದ ಗಪ್ರಿ ನಾವಣಿಕ್ಕಿಂತ ಗಾಳಿಕ್ಕಿಂತ ವೇಗ ಬಿರ್ಸದ. ಹೌದಾ? ಕರೆ ನನ್ನ ನಾವಿನಿಕ್ಕಿಂತ ಅವಸರ ಬರೀ ಕಂಬಳಿ ಹೊಂಟೆದವ್ರು ಎಂತ ಸಿದ್ಧಾಟಿಗೆ ಪುರುಷ ಇರ್ಬೇಕಂತೇಳಿ ಮಾಳಪ್ಪನ ನೋಡ್ತಿದ್ದ. ಅಂತ ಸಂದರ್ಭದಾಗ ನಟ್ ನಡಬರ್ಕ್ ಬಂದು ಮಾಲಿಂಗರಾಯನ ಕಂಬಳಿ ಹಂಗೆ ಹೊಂಟದ. ಕಂಬಳಿ ಮೇಲೆ ಸಾಕಾಗಷ್ಟು ಜನ ಕೂತಾರ. ಮಾಳಪ್ಪನು ಕೂತಾನ. ಅಂಬಿಗಾರ ನಾವು ನಡಗಲಾಕೈತಿ. ಪುಣ್ಯಾತ್ಮರಿ ಮುಳುಗುದು ಏಳುದು ಮಾಡ್ಲಾಕೈತು. ಹೌದು. ಬುಡಮೇಲಾಗ್ಲಕ್ಕಾಯ್ತು. ಏನಾಗ್ಲಕ್ಕಾಯ್ತು? ಬುಡಮೇಲಾಗಕ್ಕಾಯ್ತು. ಯಪ್ಪ ಮಾಳಪ್ಪ, ಈ ನನ್ನ ನಾವು ಹೆಂಗಾರಿ ಮಾಡಿ ದಂಡಿಗೆ ಮುಟ್ಟಿಸು, ನನ್ನಿಂದ ಸರ್ವತ ತಪ್ಪೈತೇಳಿ ಆ ಕೂಡಿದ ತುಂಬಿದ ಹೊಳಿ ಒಳಗ ಮಾಳಪ್ಪಗ ಅಲ್ಲೇ ಕೈ ಮುಗಿತಾನ. ಪುಣ್ಯಾತ್ಮರಿ ಯಾರು? ಅಂಬಿಗಾರ. ಹೌದಪ್ಪ. ಹೌದು. ಅವಾಗ ಮಾಳಪ್ಪ ಹೇಳ್ತಾನ, ಏನತ್ತ? ಈ ಸತ್ಯ ಸಿದ್ಧರ ಮಾತಿಗೆ ಯಾವತ್ತಿಗೆ ಇದ್ರ ಆಡ್ಲಕ್ ಹೋಗ್ಬೇಡ. ನೀ ಏನ್ ಬೇಡ್ಕೋ. 100 ಕರೆಸಿದ ನನ್ನ ನೆನಸು, 400 ಕರೆಸಿದ ನನ್ನ ಗುರು ಬೀರದೇವರನ್ನ ನೆನೆಸಿ ನೀ ಏನ್ ಹರಕೆ ಹೊರತಿ ಹೊರು, ನಿನಗೆ ಬಂದಿರ್ತಕ್ಕಂಥ ಕಷ್ಟ ಹೋಗ್ತೈತೆ ಅಂದ ಕಾಲಕ್ಕ ಅವಾಗ ಅಂಬಿಗಾರ ಏನ್ ಮಾಡ್ತಾನ? ಅದೇ ತುಂಬಿದ ಒಳಗೆ, ಯಪ್ಪ ನಿನ್ನ ಗುಡಿನ ಕಟ್ಟಿನ ಜಗತ್ತದಾಗ ಕೀರ್ತಿ ಉಳಿಸ್ತೀನು, ನನ್ನ ನಾವು ಮುಳುಗಿಸ್ಬೇಡತ್ತ ಬೇಡ್ಕೊಂಡ ಪುಣ್ಯಾತ್ಮರಿ. ಹೌದಪ್ಪ. ಹೌದು. ಏನ್ ಮಾಡಿದ? ನನ್ನ ನಾವು ಮುಳುಗಿಸ್ಬೇಡ, ನಿನ್ನ ಕೀರ್ತಿ ಉಳಿಸ್ತೀನ ತಿಳ್ಕೊಂಡು, ನಿನ್ನ ಕೂನ ಉಳಿಸ್ತೀನ ತಿಳ್ಕೊಂಡು ಏನ್ ಮಾಡಿದ್ರಿಪ್ಪ ಅಂಬಿಗಾರ? ಯಪ್ಪ ನಿನ್ನ ಗುಡಿ ಕಟ್ಟಿ ಮೆರೆಸ್ತೀನಿ ಅಂತ ತಿಳ್ಕೊಂಡು ಗುಡಿ ಕಟ್ಟಿದ. ಮೊದಲು ಮಾಲಿಂಗರಾಯ ಅಂತ ಕರಿತಿದ್ರು. ಹೊಳಿ ದಂಡ ಕಟ್ಟಿದಕ್ಕಾಗಿ ಹೊಳಿರಾಯ ಅಂತ ಕರಿತಿದ್ರು ಪುಣ್ಯಾತ್ಮರೇ. ಕಂಬಳಿ ಮೇಲೆ ಇಡೀ ದಂಡದಲ್ಲಿ ಬರ ಕರ್ಕೊಂಡು ಹೋಗಿ ಏನೋ ಜಗತ್ತದಾಗ ನನ್ನ ಅಪ್ಪ ಮಾಲಿಂಗರಾಯ ಕಂಬಳಿ ಒಳಗೆ ಮಾಡಿರ್ತಕ್ಕಂಥ ಪವಾಡದ ಪುಣ್ಯಾತ್ಮರಿ. ಹೌದಪ್ಪ. ಹೌದು. ಹಲೋ. ಹುಲಿಗಪ್ಪ ಗೋಮರೆ ಎಲ್ಲಿ ಕಾಣವಲ್ಲೇ ದೇವ್ರ ನೀ ಸೋಮ್ಕೊಂಡ್ರ ದೇವ್ರೇನ? ಹಾ ಹೇಳ್ರಿ. ಗಪ್ಪಕ್ಕ 5 ಮಿನಿಟ್ ಗಪ್ಪ ನೀ. ಯಪ್ಪ ಇದು ಜಗತ್ತದಾಗ ಕಂಬಳಿ ಪವಾಡ ಪುಣ್ಯಾತ್ಮರಿ. ಕಂಬಳಿ ಪವಾಡತ ಸಾಮಾನ್ಯತೆ ಕರಿಬೇಡ್ರಿ. ಹೌದು. ಅಮೋಘ ಸಿದ್ಧ ಮುತ್ಯಾಗ ಒಡಿಯಾತ ಕರೆದ್ರು ಬರೀ ಸುಮ್ಮನೆ ಕರಿಲಿಲ್ಲ. 1000 ಕಂಬಳಿ ಒಡಿಯಾ ಅಂತೇಳಿ ಕರೆದ್ರು. ಅದಕ್ಕೆ ಸಂತಿವ್ರ ಬಸ್ಸು ಒಂದು ಹಾಡಿನೊಳಗು ಸುದೆ ಬರೆದಿಟ್ಟಾನ ಪುಣ್ಯಾತ್ಮರಿ. ಏನತ್ತಿಪ್ಪ? ಅಮ್ಮಗೆ ಅವತಾರ ತೊಟ್ಟ ಬಂದನೋದರನಿಗೆ ಕಂಬಳಿ ಒಡಿಯ ಕೈ ಮಾಡಿ ಕರಿತಾನ. ಏನತ್ತಿಪ್ಪ? 300 ಮುಂಗಾಡಿಗೆ 1000 ಕಂಬಳಿ ಸರದಾರ ಅವನು. ಏನಂದ್ರೆ 1000 ಕಂಬಳಿ ಸರದಾರ ಅಂತೇಳಿ ಕರ್ದಾರಿಪ್ಪ. ಕರ್ದಾರು ಕರ್ದಾರಲ್ರಿ. 1000 ಕಂಬಳಿ ಸರದಾರ ಅವನು. ಹೌದಾ? ಯೋಗಿ ಅಮ್ಮೋಗಿ ಅವನೇ ನಾಡಗೌಡ ಅಮ್ಮೋಗಿ. ಅವತಾರ ತೊಟ್ಟ ಬಂದಾನದರನಿಗೆ ಕಂಬಳಿ ಒಡಿಯ ಕೈ ಮಾಡಿ ಕರಿತಾನ. 300 ಮುಂಗಡಿಗೆ 1000 ಕಂಬಳಿ ಸರದಾರ ಅವನು. ಯೋಗಿ ಅಮ್ಮೋಗಿ ಭಕ್ತರ ಸಲುವಾಗಿ ಬಂದ ಕುಂತನು ಮುನ್ನಟ್ಟಾಗಿ. ಅಮ್ಮೋಗಿ ನನ್ನ ಅಮ್ಮೋಗಿ ಅವತಾರ ತೊಟ್ಟ ಬಂದಾನದರನಿಗೆ ಕಂಬಳಿ ಒಡಿಯ ಕೈ ಮಾಡಿ ಕರಿತಾನ. 300 ಮುಂಗಡಿಗೆ 300 ಮುಂಗಡಿಗೆ ಮುಂಗಡಿಗೆ ಪುಣ್ಯಾತ್ಮರೇ. ಹೌದು.
ಕೈಲಾಸದಾಗ ಗುರುವಿನ ಸೇವಾ ಮಾಡ್ತಿದ್ದ ನನ್ನಪ್ಪ ಯೋಗಿನಾದ ಅಮೋಕ್ಷಿದ್ದ. ಹೌದಪ್ಪ ಹೌದು. 1001 ಹೂ ತಂದು ಗುರುವಿಗೆ ಅರ್ಪಣೆ ಮಾಡ್ತಿದ್ದ. ಹೌದು. ಒಂದಾನೊಂದು ದಿವಸ ಗುರು ಪರೀಕ್ಷೆ ಮಾಡ್ಬೇಕಂದ 1001 ಹೂ ತರುವಂತ ಸಂದರ್ಭದಾಗ ಒಂದು ಹೂ ಜಾರಿ ತಳಗ್ ಬಿತ್ತು ಹೂವಿನ ದ್ರುಡಿ ಒಳಗಿಂದ. ಹೌದು. ಗುರುವಿಗರೆ ಹೂವ ಒಯ್ಲಕ್ಕತಾನ ಅಮೋಕ್ಷದ ವಿಚಾರ ಮಾಡಿದ. ಏನ್ ವಿಚಾರ ಮಾಡಿದಪ್ಪ ಅಂತ ಕೇಳಿದ್ರ ನನ್ನ ಗುರುವಿಗರೆ ಹೂವ ಒಯ್ಲಕ್ಕತ್ತೀನಿ, ನನ್ನ ಪಾದರಿ ತುಳ್ದದ, ನನ್ನ ಪಾದ ಮಾತ್ರ ಅಪವಿತ್ರ ಮಾಡಿದಂದ್ರ ಈ ಪಾದ ಇಡಬಾರ್ದ ತಿಳ್ಕೊಂಡು ತನ್ನ ಕಾಲ ಕಡ್ಕೊಂಡ ನನ್ನಪ್ಪ ಯೋಗಿನಾದ ಅಮೋಕ್ಷಿತ. ಹೌದ್ ಹೌದ್. ಗುರುವಿನ ಪಾದಕ್ಕೆ ಬಂದ ಹೂವ ಏರ್ಸಲಕ್ಕತ್ತ. ಒಂದು ಹೂವಲ್ಲ, 2 ಹೂವಲ್ಲ, 1000 ಹೂ ಏರ್ಸಿದ. ಅವಾಗ ಗುರು ಕೇಳಿದ, ಏನತ್ತಿಪ್ಪ ಅಮೋಕ್ಷಿತ, ದಿನವನ್ನ ಪ್ರತಿ 1001 ಹೂ ತಂದು ನನಗೆ ಅರ್ಪಣೆ ಮಾಡ್ತಿದ್ದಲ್ಲ, ಹೌದು, ಇವತ್ತು 1000 ಹೂವದಲ್ಲ, ಇನ್ನೊಂದು ಹೂ ಎಲ್ಲಿ ಐತಿ ಅಂತ ಕೇಳಿದ. ಅವಾಗ ಮೋಕ್ಷದ ಮುತ್ತೆ ಏನತಾನಿಪ್ಪ. ಗುರುನಾಥ ಬರುವಂತ ಸಂದರ್ಭದಾಗ ಒಂದು ಹೂ ಜಾರಿ ತಳಗ್ ಬಿದ್ದದ. ಹೂವಿನ ಮೇಲೆ ನನ್ನ ಪಾದ ಇಟ್ಟಿನಿ, ಹೂ ಅಪವಿತ್ರ ಆಗ್ಯದ, ನನ್ನ ಪಾದ ಅಪವಿತ್ರ ಮಾಡಿದ ತಿಳ್ಕೊಂಡು ನಾನು ಕಾಲು ಕಡ್ಕೊಂಡು ತಿಳಿದ ಯೋಗಿನಾದ ಮೋಕ್ಷಿತ. ಹೌದಪ್ಪ ಹೌದು. 1001ನೇ ಹೂವ ನನ್ನ ರುಂಡನ ಕಡ್ದು ಅರ್ಪಿಸ್ತಾನ ತಿಳ್ಕೊಂಡು ತನ್ನ ಶಿರಾ ಕತ್ತರಿಸಿ ಗುರುವಿನ ಪಾದಕ್ಕಿಟ್ಟ ಯಾರು ಯೋಗಿನಾದ ಅಮೋಕ್ಷಿತ. ಅವಾಗ ಗುರುಗೌರಿ ಸೋಮಲಿಂಗ ಏನತಾನಿಪ್ಪ. ಅವಾಗ ಗುರು ಸೋಮಲಿಂಗ ಭಕ್ತಿಗೆ ಮೆಚ್ಚಿ ಅಮೋಕ್ಷಿತ, ಧನ್ಯ ಧನ್ಯ ಅಮೋಕ್ಷಿತ. ಹೌದಾ. ಭಕ್ತಿ ಒಳಗೆ ನಿನ್ನಂತ ಮೀರಿದವ್ರ ಜಗತ್ತದಾಗ ನಾನು ಯಾರು ಕಾಣೆ, ನಿನ್ನ ಭಕ್ತಿಗೆ ಮೆಚ್ಚಿ ನೀ ಏನು ಬೇಡ್ತಿ ಬೇಡಂದ ಕಾಲಕ್ಕೆ ನನ್ನಪ್ಪ ಯೋಗಿನಾದ ಅಮೋಕ್ಷಿತ. ಮಳಿಕಿಲ್ಲ ಬೆಳಿಕಿಲ್ಲ ಬಡವುಗ ಭಾಗ್ಯ ಬಂಜುಗಿ ತೊಟ್ಟಲು ಹೋಮದ ಕಂಬಳಿ ನೇಮದ ಬೆತ್ತ ಭಂಡಾರ್ ಚೀಲ ಕಂಬಳಿ ಸಂಗಾಟವನ್ನು ಕರ್ಕೊಂಡು ನಂದಿನ ಮುಂದೆ ಮಾಡಿಕೊಂಡು ತಂದಿನ ಹಿಂದೆ ಮಾಡಿಕೊಂಡು ಮಕನಾಪುರಕ್ಕೆ ಗುರುವಿನಿಟ್ಟಾನ. 300 ಮುಂಗಡಿ ಮೇಲೆ ಯೋಗಿನಾದ ಅಮೋಕ್ಷಿತ ಬಂದು ವಾಸ ಮಾಡ್ಬೇಕಾದ್ರೆ ಹಂಗೆ ಮಾಡಿಲ್ಲ. ಹೆಂಗ ಮಾಡ್ಯಾನಪ್ಪ. ಕಲ್ಲು ಮುಳ್ಳಿನ ಗದ್ದಿಗೆ ಮಾಡಿದ, ಕಂಬಳಿಯನ್ನ ಅಂತರ ಡೇರೆ ಮಾಡಿದ. ಮಳೆಗಾಲದಾಗ ಚಾಟಾಗಿ ನಿಂದಿರ್ತಿತ್ತು, ಬ್ಯಾಸಿಗ್ಯಾಗ ನೆಳ್ಳಾಗಿ ನಿಂದಿರ್ತಿತ್ತು, ಚಳಿಗಾಲದಾಗ ತಂಡಿ ಹಿಡ್ಕೊಂಡು ನಿಂದಿರ್ತಿತ್ತು. ಕಂಬಳಿ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಏನು ಮಳೆಗಾಲದಾಗ ಮಳಿ ಬರ್ಸ್ಕೊಡ್ತಿದ್ದಿಲ್ಲ, ಚಾಟಾಗಿ ನಿಂದಿರ್ತಿತ್ತು, ಬ್ಯಾಸಿಗ್ಯಾಗ ಬಿಸಿಲು ಹಿಡಿತಿತ್ತು, ಚಳಿಗಾಲದಾಗ ತಂಡಿ ಹಿಡಿತಿತ್ತು. ಕಂಬಳಿ ಡೇರೆ ಅಂತರ ಡೇರೆ ಹೊಡೆದು ಕಲ್ಲು ಮುಳ್ಳಿನ ಮೇಲೆ ಕೂತು ಗದ್ದಿಗೆ ಮೇಲೆ ಕೂತು ನನ್ನಪ್ಪ ಯೋಗಿನಾದ ಅಮೋಕ್ಷಿತ ಮರ್ತ್ಯ ಮಂಡಲದಾಗ ತಪಸ್ಸಿರಿ ಮಾಡಿದ ಜಾಗಕ್ಕ 300 ಮುಂಗಡಿ ಅಂತೇಳಿ ಕರೆದಾರ. ಇದಕ್ಕೂ ಕಂಬಳಿ ಪವಾಡದ ಪುಣ್ಯಾತ್ಮರಿ. ಹೌದು, ಕಂಬಳಿ ಡೈರೆ ಹೊಡೆದಾರ ಅಂತ ಕರೆದಾರ. ಕಂಬಳಿ ಡೇರೆ ಯೋಗಿನಾದ ಅಮೋಕ್ಷಿತ ಹೊಡೆದಾರ ಅಂತ ಕರೆದಾರ. ಅಂದ್ರ ಪಾಯ ಅಂತಕ್ಕಂಥದ್ದು ಮೊದಲು ಕಂಬಳಿ ಅದ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಇದು ನಂತರ ಭಂಡಾರ, ಇದು ನಂತರದ ಕರೆ, ಮೊದಲು ಕಂಬಳಿ ಬೇಕಾಗ್ತದ. ಹೌದಪ್ಪ ಹೌದು. ಕಂಬಳಿ ಶುಭ ಲಕ್ಷಣದ. ಹೌದಾ. ಇತಿಹಾಸಗಾರ ಕರೀತಾರ ಏನತ್ತ. ಇವತ್ತು ಕುರುಬರು ಯಾರ್ಯಾರ ಬಾಣಿಗೆ ಮಾಡಿದ್ರ ಕಂಬಳಿ ಯಾವಾರ ಒಬ್ಬ ಹೊತ್ಕೊಂಡ ಬಂದಂದ್ರ ಇವತ್ತು ನಮ್ ಕೆಲಸ ಸಕ್ಸಸ್ ಆಕತ್ತೆ ತಿಳ್ಕೊತಾರ ಪುಣ್ಯಾತ್ಮರಿ. ಹೌದಪ್ಪ ಹೌದು. ಅದಕ್ಕೆ ಅದು ಕಂಬಳಿಯಲ್ಲಿ ಇರ್ತಕ್ಕಂಥ ಪವಾಡದ ಪುಣ್ಯಾತ್ಮರಿ. ಒಬ್ಬ ಕುರಿ ಕಾಯುವಂತ ಕುರುಗಾರ. ಒಂದು 100 ಕುರಿ ಇದ್ದು ಪುಣ್ಯಾತ್ಮರಿ ಅವನು. ಹೌದಿಪ್ಪ. ಏನಿದ್ದು? ಒಂದು 100 ಕುರಿ ಇದ್ದು. 100 ಕುರಿ ಇದ್ದು. 100 ಕುರಿ ಇದ್ದಂತ ಸಂದರ್ಭದಾಗ ಅವನ ಕೈಯಾಗ ರೊಕ್ಕ ಆಡ್ಲಾಕೈತದು. ಹಂಗ ಹೊಲ ತುಂಬ ಎಲ್ಲ ಹಕಲಾ ಮೇಯ್ತಿದ್ದ. ಒಬ್ಬ ದೊಡ್ಡ ಸಾವುಕಾರನ ಹೊಲಕ್ಕೆ ಹೋಗಿ ಒಂದ್ 2 ಎಕರೆ ಹೊಲ ತಗೊಂಡವ್. ಹೌದು. ಗಪ್ಪಾಗ್ರಿ ಸ್ವಲ್ಪ. ಸಾವುಕಾರಂದ ಹೊಲ ತಗೊಂಡ. ಸಾವುಕಾರನ ಹೊಲ ತಗೊಂಡ. ಹೊಲ ತಗೋಬೇಕಾದ್ರೆ ಸಾವುಕಾರ ಕಂಡೀಷನ್ ಮಾಡಿದ್ರಿ. ಏನತ್ತಿಪ್ಪ. ಏನ್ ಕಂಡೀಷನ್ ಮಾಡಿದ? ಏನತ್ತ. ನಿನಗೆಲ್ಲ ನಾ ಹೊಲ ಕೊಡ್ತೀನಿ, ಇಲ್ಲ ನಂಗಿಲ್ಲ, ಹೊಲ ಕೊಡ್ತೀನ. ಹೊಲದಾಗ ಒಂದು ಬಾವಿ ಐತಿ, ಆ ಬಾವಿಯಾಗಿನ ನೀರು ಮಾತ್ರ ಅವು ನನಗೆ ತಿಳಿದ ಸಾವುಕಾರ. ಹೌದಪ್ಪ ಹೌದು. ಏನ್ ಮಾಡಿದ? ಬಾವಿಯಾಗಿನ ನೀರು ಮಾತ್ರ ನನಗೆ, ಬಾವಿಯಾಗಿನ ನೀರ ನನಗೆ, ಹೊಲ ಮಾತ್ರ ಅಷ್ಟ ನಿನಗತ್ತ ಹೇಳಿದ. ಇಸಾರ ಪೌತಿನೂ ಹಂಗೆ ಮಾಡಿದ್ರು, ಮುಂದೆ ಕರಿದನು ಹಂಗೆ ಹಾಕಿದ್ರ. ಹೌದಿಪ್ಪ ಹೌದು. ಹಿಂಗ ಎಷ್ಟೋ ಕಾಲಗಳು ನಡೀತು. ಕರೆ ಕುರಿಯ ನಾವು ಸುಮ್ ಕುಂದಿರ್ಲಿಲ್ಲ. ಏನ್ ಮಾಡಿದಿಪ್ಪ? ಆ ಹೊಲದಾಗ ಏನಾರ ಬಿತ್ತಾನ ಮಾಡ್ಬೇಕಂತ ತಿಳ್ಕೊಂಡು ಹೊಲದಾಗ ಬಿತ್ತಾನಿಕೆ ಮಾಡಿ ತೊಗರಿ ಬಿತ್ತಿದ್ರಿ ಅವ್ನು. ಹೌದ್. ಕರೆ ಕಾಡು ಎಳೆ ಹೆಂಗ್ ಬರ್ತೈತಿ ಗೊತ್ತಿಲ್ಲ. ಸಾಮಾನ್ಯವಾಗಿ ಮಳೆ ಆಗಲಿಲ್ಲ, ಹೋಗಿ ಮೋಟ್ರ್ ಚಾಲು ಮಾಡ್ಬೇಕಂತಂದ್ರಿ ಸಾವುಕಾರ ಬಂದ್ಬಿಟ್ರಿ. ಹೌದಪ್ಪ ಹೌದು. ಇವ್ ಸಾವುಕಾರ ಏನಂದ? ಏನಂದ? ಏಯ್ ಓ, ನಾ ಏನ್ ಕೊಟ್ಟದ ನಿನಗ? ಹೊಲ ಅಷ್ಟ ಕೊಟ್ಟನ. ಹೊಲದಾಗಿರ್ತಕ್ಕಂತ ಬಾವಿಯಾಗಿನ ನೀರು ಕೊಟ್ಟಿಲ್ಲ ನಿನಗ. ಹೊಲದಾಗಿರ್ತಕ್ಕಂತ ಬಾವಿಯಾಗಿನ ನೀರು ನಾ ನಿನಗ ಕೊಡಂಗಿಲ್ಲ ಅಂತೇಳಿ ತಕರಾರು ತೆಗದ್ರಿ. ಹೌದಪ್ಪ ಹೌದಾ. ಕರೆ ಇವ ಹೊಲ್ಲಾಗ ತೊಗರಿ ಬಿತ್ಯಾನ. ಇಬ್ಬರದು ಜಗಳ ನಡೀತಿರಿ. ಜಗಳ ಇಷ್ಟಕ್ಕೆ ನಡಿಲಿಲ್ಲ, ಅದು ಕೇಸುನು ಐತ್ರಿ. ಅದು ಕೇಸು ಹೋಗಿ
ಕೋರ್ಟಿಗೂ ಬಿತ್ತರಿ ಅದು ಹೌದಪ್ಪ ಏನಾಯ್ತು ಕೋರ್ಟಿಗೆ ಹೋಗಿ ಬಿತ್ತ ಕೇಸ ಕೋರ್ಟಿಗೆ ಹೋಗಿ ಬಿತ್ತು ಕುರಿಕಾಯಿ ಅವನ ಜೋಡಿ ಒಬ್ಬ ವಕೀಲದಾನ ಹೌದ್ ಆ ಏನು ಹೊಲ ಕೊಟ್ಟನಲ್ಲ ಸಾವುಕಾರ ಜೋಡಿನೂ ಒಬ್ಬ ವಕೀಲದಾನ ಹೌದ್ ಇಬ್ಬರಿಗೆ ವಾದ ವಿವಾದ ಆಗ್ಲಕ್ಕೈತು ಆ ಸಾವುಕಾರ ಜೋಡಿ ಇದ್ದಂತ ಅವ ಕೋರ್ಟ್ನಾಗ ವಾದ ಮಾಡ್ತಾನ ಏನತ್ತ ಹೊಲ ಕೊಟ್ಟದಕ್ಕೆ ನೀರು ಕೊಟ್ಟಿಲ್ಲ ಅಂತೇಳಿ ಅವ ವಾದ ಮಾಡ್ತಾನ ಹೌದ್. ಕುರಿಯಾನ ಅವ್ನ ಜೋಡಿ ಇದ್ದಿರ್ತಕ್ಕಂತ ವಕೀಲ ಇಲ್ಲ ಹೊಲಾನು ಕೊಟ್ಟನ ನೀರು ಒಂದ್ ಸ್ವಲ್ಪ ಸ್ವಲ್ಪ ಕೊಟ್ರೆ ಏನಾಗ್ತೈತ್ರಿ ಇವನು ವಾದ ಮಾಡ್ಲಕ್ಕೈತ ಹೌದಪ್ಪ ಹೌದು ಖರೆ ಹೆಂಗ್ ಆಗ್ಲಕ್ಕೈತೆ ಅಂತ ಕೇಳಿದ್ರ ಅದು ಪಾಲ ಸಣ್ಣಂಗ್ ಸಾವುಕಾರನ ಕಡೆ ಸರಿಲಾಕೈತು ಹೌದ್ ಹೌದ್ ಸಾವುಕಾರ ಮಾತಿನಾಗ ಶಾನೆ ಇದ್ದ ಕುರಿ ಕಾಯ್ದು ಹುಚ್ಚರ್ಗತೆ ಕಾಣ್ಲಕ್ಕೈತು ಇದ್ರಾಗ ನಾ ಗೆಲ್ತನಂತೇಳಿ ಖುಷಿ ಒಳಗಿದ್ದವ ಹೌದಪ್ಪ ಹೌದು ಇವ ವಿಚಾರ ಮಾಡಿದ ಕುರಿ ಕಾಯವ ಏನತ್ತ ತನ್ನ ವಕೀಲ ಕಡೆ ಏನೋ ವಕೀಲ ಇದ್ದಲ್ಲ ಹೌದ್ ಆ ವಕೀಲರ ನೀವು ಇನ್ ಮ್ಯಾಲ ವಾದ ಮಾಡ್ಬೇಡ್ರಿ ಅಂದವ ಹೌದ್ ಏನಂದ ನೀವು ಇನ್ ಮ್ಯಾಗ ವಾದ ಮಾಡ್ಲಕ್ ಹೋಗ್ಬೇಡ್ರಿ ಇನ್ನು ನಮ್ಮ ಜೋಡಿ ನೀವು ಆ ವಕೀಲ ಜೋಡಿ ನೀವು ವಾದ ಮಾಡಕ್ ಹೋಗ್ಬೇಡ್ರಿ ಇದಕ್ಕೆ ವಾದ ನಾನೇ ಮಾಡ್ತೀನಿ ಅಂತ ಹೇಳಿದ ಕುರಿ ಕಾಯವ್ರಿ ಹೌದಪ್ಪ ಹೌದು ಏನ್ ಮಾಡಿದ ಕುರಿ ಕಾಯವ್ ನಾನೇ ವಾದ ಮಾಡ್ತೀನಂದ ನಾನೇ ವಾದ ಮಾಡ್ತೀನಿ ಅಂತ ಹೇಳಿ ಕೋರ್ಟಿಗೆ ಹೋದ ಕೋರ್ಟ್ನ್ಯಾಗ ಜಡ್ಜ್ ಕೂತಿದ್ದ ಹೌದ್ ಆಚೆಗಡೆ ಸಾವುಕಾರನ ವಕೀಲಿದ್ರಿ ಹೌದ್ ಆ ಸಾವುಕಾರನ ವಕೀಲಿದ ಈಚೆಗಡೆ ಕುರಿ ಕಾಯುವ ಕಾಲಾಗಿ ಚಪ್ಪಲ್ರಿ ಎರಡ್ ಕಿಲೋದ ಕೆರು ಹಾಕೊಂಡನ್ರಿ ಹೌದ್. ತಲಿ ಮ್ಯಾಲ ಪಟಕ ಸುತ್ಕೊಂಡನ್ರಿ ಹೌದ್. ಹೆಗಲ ಮ್ಯಾಲ ಒಂದು ಕಂಬಳಿ ಹಾಕೊಂಡನ್ರಿ ರೊಕ್ಕ ಕೊಟ್ಟಿದ್ದೇನೆ ಹಂಗ ತಂದಿದ್ದೆ ಅವ್ ಹೆಂಗ್ ತರ್ಲಿಲ್ಲ ಹೌದು ಹಿಂಗೆಲ್ಲ ಮತ್ತೆ ಕುರಿಯಾನವ್ರು ನೀವು ನೋಡ್ತಿರಲ್ಲ ಅವರು ತಮ್ಮ ರೂಢಿ ಪ್ರಕಾರ ಅವ್ನ್ ಬಂದ್ಬಿಟ್ಟಿದ ಹೌದ್. ಆ ಜಡ್ಜ್ ಕೇಳಕತ್ತವ್ ಏನತ್ತ ಇವತ್ತು ವಾದ ಆಗ್ಬೇಕಾಗ್ಯದ ಕೊನೆ ಹಂತಕ್ಕೆ ಬರ್ಬೇಕಾಗ್ಯದ ಹೌದ್ ಕುರಿಯಾನ ಅವ್ನ್ ಕೇಳ್ತಾನ ಹೌದ್ ನೀವ್ ಹೊಲ ತಗೊಂಡೇನಪ್ಪ ಹೌದ್ರಿ ತಗೊಂಡೇನ್ರಿ ಹೌದ್ ಮತ್ತ ನೀರ್ ಅವ್ನ್ ಕೊಡ್ತಾನಂದೇನ ಹೌದ್ರಿ ಕೊಡ್ತಾನಂದೀನಿ ಹೌದ್ ಕೊಡ್ತಾನಂದನ ತಿಳಿದ ಹಾ ಹಾ ಗಪ್ಪಾಗ್ರಿ ನೀರ್ ಅವ್ನ್ ಕೊಡ್ತಾನ ತಂದಿ ಏನು ಇಲ್ಲೋ ಅಂತ ಹೇಳ ಕೊಡ್ತಾನಂದನ್ರಿ ಅಂದವ ಹೌದ್ ಮತ್ತ ಜಡ್ಜ್ ಅಂದ ಏನಂತ? ಮತ್ ನೀರ್ ಅವ್ನ್ ಕೊಡ್ಬೇಕಲ್ಲ ಹೌದ್ ನೀರ್ ಅವ್ನ್ ಕೊಡ್ಬೇಕಲ್ಲ ಅಂದ ಕೂಡಲೇ ಕುರಿಯಾನ ಹೇಳ್ತಾನ ಇಲ್ರಿ ನೀರ್ ಅವ್ ಹಾಸ್ಕೊಲ್ಲ ಬ್ಯಾಡ ಅಂದಿಲ್ಲ ಹೌದ್ ಖರೆ ನನ್ನ ತೊಗರಿನೂ ಸ್ವಲ್ಪ ಒಣಗಲಾಕತ್ತದ ನನಗೂ ಒಂದ್ ಸ್ವಲ್ಪ ಹಾಸಲಾಕ ಕೊಡಂದ್ರ ಅವ್ನ್ ಸಾವುಕಾರ ಕೊಡವಲ್ಲಾಗ್ಯಾನ್ರಿ ಈ ಕೇಸ್ ಇಲ್ಲಿಗೆ ಬಂದದ್ರ ನೀವು ಹೆಂಗ್ ಮಾಡ್ತಿರ್ ಬಗ್ಗೆ ಹರ್ಸರ ಅಂದವ್ ಹೌದಿಪ್ಪ ಹೌದು ಅವಾಗ ಜಡ್ಜ್ ಒಂದ್ ಮಾತು ಹೇಳ್ತಾನ ಪುಣ್ಯಾತ್ಮರಿ ಏನತ್ತ ಏನಂತ ಹೇಳ್ತಾನಪ್ಪ ಅಂತ ಕೇಳಿದ್ರ ಹಾ ಹಾ ಒಂದ್ ವೇಳೆ ಕೇಸಿನ್ಯಾಗ ನೀ ಸೋತೆ ಅಂದ್ರೆ ನಮಗ್ ದಂಡ ಏನ್ ಕೊಡಾವ ಅಂತ ಕೇಳಿದ ಹೌದ್ ಹೌದ್ ಇದ್ರಿ ನಮ್ಗ ದಂಡ ಏನ್ ಕೊಡ್ತಿ ಅಂತ ಜಡ್ಜ್ ಕೇಳ್ತಾನ ಅವಾಗ ಕುರಿಗಾರ ಮನುಷ್ಯ ಏನತ್ತಾನಿಪ್ಪ ಅವಾಗ ಕುರಿಯಾನ ಹೇಳ್ತಾನ ನಾನು ಎಷ್ಟು ಕುರಿ ಇದಾವಲ್ಲ ಎಲ್ಲಾ ಕುರಿ ಸಾವುಕಾರಿಗೆ ಕೊಡ್ತಾನ್ರಿ ಅಂತೇಳಿ ತಪ್ಪದಂಡ ಕೊಟ್ಟು ಹೋಗ್ತೇನೆ ತಿಳ್ಕೊಂಡು ತಪ್ಪದಂಡ ಕೊಟ್ಟು ಹೋಗ್ತಾನಂತ ಜಡ್ಜನ ಒಂದು ಮಾತು ಕೊಟ್ಟ ಹೌದ್. ಹೊಳ್ಳಿ ಕುರಿಯಾನ ನಾವು ಜಡ್ಜ್ಗೆ ಒಂದು ಮಾತು ಹೇಳ್ತಾನ ಏನತ್ತಿಪ್ಪ ಜಡ್ಜ್ ಸಾಹೇಬ್ರ ಓ ಒಂದ್ ವೇಳೆ ಈ ನ್ಯಾಯದಾಗ ನಾ ಗೆದ್ನಿ ಅಂದ್ರ ಹೌದ್ ನನಗ ಏನ್ ಕೊಡ್ತಿರತ್ತೆ ಕೇಳಿದ ಅವಾಗ ಜಡ್ಜ್ ಸಾಹೇಬ್ರಿ ಏನ್ರತಾರಿಪ್ಪ ಅವಾಗ ಜಡ್ಜ್ ಸಾಹೇಬ್ ಹೇಳ್ತಾನೆ ನೀ ಏನು ಮಾತಾಡ್ತಿಲ್ಲ ಅದಕ್ಕೆ ನಾವು ಸಿದ್ಧದಿವ ಅಂತ ಹೇಳಿದ ಜಡ್ಜ್ ಸಾಹೇಬ ಹೌದ್ ಹೌದ್ ಅವಾಗ ವಾದ ಮಾಡ್ತಾನೆ ಕೇಳ್ರಿ ಕುರಿಯಾನವ ಏನತ್ತ ಸಾಹೇಬ್ರ ಓ. ಹೊಲ ತಗೊಳೋದು ಮಾತ್ರ ಕರೆಯದ ನೀರು ಕೊಡ್ತಾನ ಮಾತ್ರ ಅಂದದು ಕರೆಯದ ಹೌದು ಬಾವ್ಯಾಗಿನ ನೀರು ಅವನು ಅದಾವು ಹೌದು. ಹೊಲ ನಂದೈತಿ ಹೌದು. ನನ್ನ ಹೊಲದಾಗ ಕಾಲು ಇಡಲಾರ್ದ ಅವನು ಬಾವ್ಯಾಗಿನ ನೀರು ಹೆಂಗ್ ತಕ್ಕೋತಾನ ತಕ್ಕೊಲಿ ನಾನು ಹೊಲ ಹೆಜ್ಜೆ ಇಡಿಸ್ಕೊಡಾಗಲತ್ತ ವಾದ ಮಾಡಿದ ಪುಣ್ಯಾತ್ಮರಿ ಹೌದು, ಹೌದು. ವಾದ ಮಾಡಿದ ಕುರಿಯಾನವ ಹೌದ್ ಇದು ನಡಗಲಾಕೈತಿರಿ ಸಾವುಕಾರ ದುಡಿದದ ವಕೀಲ ಮತ್ ಇವನ್ ಹೊಲ ಹೆಂಗ್ ಹೆಜ್ಜೆ ಇಡ್ತಾನ ಹೊಲನ ತಗೊಂಡನವ ಹೌದು ನನ್ನಿಂದ ತಪ್ಪಾಯ್ತ್ರಿ ನಮಗೂ ಹೆಂಗಾರೆ ಮಾಡಿ ನೀವು ಸಾಗುವಳಿ ಮಾಡಿರ್ತ ಜಡ್ಜ್ಗೆ ನಮಸ್ಕಾರ ಮಾಡ್ಲಕ್ಕತ್ತ ಹೌದ್ ಅವಾಗ ಜಡ್ಜ್ ಸಾಹೇಬ್ ಕೇಳ್ತಾನೆ ಈ ಕೇಸಿನಾಗ ನೀ ಗೆದ್ದಿ ಕುರಿಗಾರ ಹೌದ್. ನೀ ಏನ್ ಕೇಳ್ತಿ ಕೇಳಂದ ಕಾಲಕ್ಕೆ ಒಂದೇ ಒಂದು ಮಾತು ಹೇಳಿದ ನನಗೇನು ರೊಕ್ಕ ಬೇಡ ರೂಪಾಯಿ ಬೇಡ ಹೌದು. ನನಗೇನು ರೊಕ್ಕ ಬೇಡ ರೂಪಾಯಿ ಬೇಡ ಕುಂತ್ರ ಕುರುಬ ನಿಂತ್ರ ಕಿರುಬ ಅನ್ನೋದು ಇತಿಹಾಸದ ಹೌದಾ? ರೊಕ್ಕ ರೂಪಾಯಿ ನನಗೇನು ಬೇಡ ಸಾಹೇಬ ಕಂಬಳಿ ಹಾಕೊಂಡು ನಿನ್ನ ಮುಂದೆ ನಿಂತು ನಾನು ಇವತ್ತು ನ್ಯಾಯ ಮಾಡಲಕತ್ತೀನಿ ಅಂದ ಬಳಕ ಈ ಕಂಬಳಿ ಗುರುತು ನಿನ್ನ ಕೋರ್ಟ್ನಾಗ ಉಳಿಲ ಅಂತ ಹೇಳಿ ಅವಾಗ ಕುರಿಗಾರ ಬೇಡ್ಕೊಂಡ ಪುಣ್ಯಾತ್ಮರೇ ಅದೇ ಕುರಿಗಾರನ ಹೆಗಲ ಮೇಲೆ ಇರ್ತಕ್ಕಂಥ ಕಂಬಳಿ ಗುರುತು ಈ ಸದ್ಯ ಆದ್ರೂ ಯಾರೇ ನ್ಯಾಯ ಮಾಡ್ಬೇಕಾದ್ರು ಕೋರ್ಟ್ನ್ಯಾಗ ವಕೀಲರೆಲ್ಲ ಕರಿ ಕೋರ್ಟ್ ಹಾಕೊಂಡು ನ್ಯಾಯ ಮಾಡ್ತಾರ ಇದು ಕಂಬಳಿ ಪವಾಡ ಪುಣ್ಯಾತ್ಮರ ಜಗತ್ತದಾಗ ಕಂಬಳಿ ಪವಾಡದ ಉಳಿದಿರ್ತಕ್ಕಂಥ ಹೌದ್ ಈಗ ಜಗತ್ತಲಾಗ ನೋಡ್ಲಾಕ್ ಹೋದ್ರು ಈಗ ಸಿಗ್ತದ ಈಗ ಉಣಲದು ಬಂದಾವ ಇವು ಕೋರ್ಟ್ ಎಲ್ಲ ಅವಾಗೆಲ್ಲ ಕಂಬಳಿದಿಂದ ಮಾಡಿರ್ತಕ್ಕಂಥ ಕೋರ್ಟ್ ಹಾಕೊಂಡು ನ್ಯಾಯ ಮಾಡ್ಯಾರ ಹೌದ್ ಹೌದು ಉಣ್ಣಿ ಕುರಿದ ಅದು ಮತ್ತ ಕಾರಣ ಕಂಬಳಿದ ಮಾತು ಮುದಿಕ್ಯ ಇದು ಕಂಬಳಿ ಪವಾಡದ ಹೌದು ಇದು ಸಾಮಾನ್ಯ ಅಲ್ಲ ಅದಕ್ಕೆ ಹಾಡಿನೊಳಗೆ ಹೇಳುದದ ಒಂದ್ 50 ಮಿನಿಟ್ ನೀವೆಲ್ಲರೂ ಗಪ್ಪ ಕುಂದ್ರಿ ಜಗತ್ತದಾಗ ಕಂಬಳಿ ಏನು ಮಾಡ್ಯದ ಅನ್ನೋದು ಆಳ್ಗಿ ಬರೀ ಇವ್ ತಿಳ್ಕೊಂಡಿರ್ಬೋದು ಇವ್ ಯಾರ ತೊದಲು ಬಗ್ಗೆ ಬರೀ ಗುಳುಗುಳು ಮಾಡಿ ಹೊಕ್ಕಾಣ ಅಂತೇಳಿ ಹೌದು ನೀ ತಿಳ್ಕೊಂಡಟ್ಟು ಸಾಮಾನ್ಯ ಪಿಂಟು ಮಾಸ್ತರ ಗುಳುಗುಳು ಅಂದ್ರಲ್ಲ ಪುಳು ಅಂದ್ರ ನಿನ್ನ ಈಗ ಹೇಳುದದ ಒಂದ್ 4 ನುಡಿ ಕಂಬಳಿ ಬದ್ದಲ್ಲ ನೀವೆಲ್ಲಾರು ಹಾಡ್ರಿ ಅಂದ್ರೆ ನನ್ನ ಪಾಲಿಗೆ ಬಂದೈತೆ ಅಂದ್ರೆ ಅದನ್ನ ಪೂರ್ಣ ಮಾಡ್ತಾನೆ ನನಗೂ ಅರ್ಧ ಹೊಟ್ಟೆ ತುಂಬಿದಾಗ ಆಗುದಿಲ್ಲ ಹೌದು. ನೀವೆಲ್ಲಾರು ಹಾಡ್ರಿ ಅಂದ್ರೆ ಚಪ್ಪಲಿಗೆ ತಟ್ಟಿದ್ರೆ ಮಾತ್ರ ನಾ ಕಂಬಳಿ ಬದಲು ಹಾಡಾವಿದ್ದನಿಗ ಏ ಹಾಡ್ರಲ್ಲ ಹೊಟ್ಟೆ ತುಂಬಲಿಕ್ಕ ಶೇಂಗಾ ಹೋಳಿಗೆ ಮಾಡ್ಯಾರ್ರಿ